ನಮ್ಮ ಕಾನೂನು ವ್ಯವಸ್ಥೆ ಯಾವತ್ತು ಉದ್ಧಾರ ಆಗುತ್ತೋ ಗೊತ್ತಿಲ್ಲ. ನಮ್ಮಂಥವ್ರಿಗೆ ಯಾವತ್ತು ಹೋಗಿ ಸ್ಟೇಷನ್ ಮುಂದೆ ನಿಂತಿದ ತಕ್ಷಣ ನಮ್ಗೆ ನ್ಯಾಯ ಸಿಗುತ್ತೋ ಆವತ್ತು ನಮ್ಮ ಕಾನೂನು ವ್ಯವಸ್ಥೆ ಉದ್ಧಾರ ಆಗೈತೆ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಉದ್ಧಾರ ಆಗಲ್ಲ. ನಮ್ಮ ಅಂದರೆ ಈ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ, ಬಟ್ ಯಾರು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಮಾಡಲ್ಲ. ನನಗೆ ಒಂದೊಂದು ಸಾರಿ ಅನಿಸುತ್ತೆ ನನ್ನ ಜೀವನ ತುಂಬ ಕಷ್ಟದಾಯಕವಾಗಿದೆ ಅಂತ. ಯಾಕಂದರೆ ಲೈಫಲ್ಲಿ ಬಹುಶಃ ಈ ಥರ ಒಂದು ಸಿಚುವೇಶನ್ನ ಯಾವುದೇ ಹೆಣ್ಮಗಳು ಸ್ವೀಕರಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕಂದರೆ ಇಂಡಿಪೆಂಡೆಂಟಾಗಿ ಒಬ್ಬ ಮದುವೆ ಆಗಿರೋ ಹೆಣ್ಮಗಳು ಯಾರದೇ ಸಪೋರ್ಟ್ ಇಲ್ಲದೆ, ಒಬ್ಬ ಗಂಡಸಿನ ಸಹಾಯನೇ ಇಲ್ಲದೆ, ತನ್ನ ಅಣ್ಣ ತಮ್ಮದಿರ ಸಹಾಯ ಇಲ್ಲದೆ, ತಾನು ಮದುವೆ ಆಗಿರೋ ಗಂಡಸಿನ ಸಹಾಯನೇ ಇಲ್ಲದೆ, ಸೊ ಹೊರಗಡೆ ಬರೋ ಟೈಮಲ್ಲಿ ಅಂದರೆ ಬಿಟ್ಟು ಹೋದ ಟೈಮಲ್ಲಿ ಹೇಗೆಲ್ಲ ನಿಭಾಯಿಸ್ಬೇಕು ಜೀವನನ ಅನ್ನೋದನ್ನ ಕಲಿಯೋದಕ್ಕೆ ತುಂಬ ಸ್ಟ್ರಗಲ್ ಮಾಡಿದ್ದೀನಿ ನಾನು ಮಾತ್ರ. ಬಟ್ ಹೆಣ್ಮಕ್ಳಿಗೆ ಇದೆಲ್ಲ ತುಂಬಾ ಕಷ್ಟ ಇದೆ. ಅದರಲ್ಲೂ 80% ದೇಹದ ಅಂಗವಿಕಲತೆ ಪಡ್ಕೊಂಡು ಮಹಿಳೆ ಬದುಕೋದು ಸಮಾಜದಲ್ಲಿ ಎಷ್ಟು ಕಷ್ಟ ಇರುತ್ತೆ, ಒಂದೊಂದು ಮಾತಿಗೂ ಎಷ್ಟೆಲ್ಲ ನೋವು ಪಡಬೇಕಾಗುತ್ತೆ ಅಂತ ನೆನೆಸ್ಕೊಂಡಾಗೆಲ್ಲ ನನ್ನ ಜೀವನ ಯಾಕೆ ಹಿಂಗಾಯಿತು ಅಂತ ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಉಟ್ಕೊಳ್ಳೋ ಅಂಥದ್ದು. ಸೊ ತುಂಬ ಸಾರಿ ಯೋಚನೆ ಮಾಡಿದ್ದು ಸತ್ತೋಗಬೇಕು ಅಂತ. ಎಷ್ಟೇ ಸತ್ತೋಗೋಕ್ಕೆ ಟ್ರೈ ಮಾಡಿದ್ರೂ ಮತ್ತೆ ಮತ್ತೆ ಬದುಕುಳಿತಾ ಇದ್ದೆ. ಬದುಕುಳಿಯೋ ಟೈಮಲ್ಲಿ ಅನಿಸಿದ್ದು ನನ್ನ ಮೈಂಡ್ ಸ್ಟ್ರಾಂಗ್ ಇದೆ, ಬಟ್ ದೇಹ ಸ್ಪಂದಿಸ್ತಿಲ್ಲ. ಸೊ ನಾನು ಸಾಯೋ ಯೋಚನೆ ಬಿಟ್ಟು ಬದುಕೋ ಯೋಚನೆ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬರುತ್ತೆ. ಸೊ ಆವಾಗಿಂದ ನಾನು ಡಿಸೈಡ್ ಮಾಡ್ಕೊಳ್ತೀನಿ, ಜೀವನ ಅಂದರೆ ಏನು, ನಮ್ಮವ್ರಂದರೆ ಯಾರು, ನನ್ನ ಕಷ್ಟದ ಪರಿಸ್ಥಿತಿಲಿ ಯಾರೆಲ್ಲ ಆದರು, ಯಾರೆಲ್ಲ ಬಿಟ್ಟು ಹೋದರು, ಸೊ ಎಲ್ಲನೂ ಮರೆತು ನಾನು ಮುಂದೆ ಸಾಗಬೇಕು. ನನಗೆ ಮಗ ಇದ್ದಾನೆ ಅಂತ. ಸೊ ನನ್ನ ಮಗ ಎಲ್ಲನೂ ಬಿಟ್ಟು ನನ್ನಿಂದ ಬಂದಾಗ ಲೈಫಲ್ಲಿ ಒಂದು ಭರವಸೆ ಮೂಡುತ್ತೆ ನನಗೆ. ಲೈಫಲ್ಲಿ ಯಾರಿಲ್ಲ ಅಂದರೂ ಮಗ ಇದ್ದಾನೆ, ಮಗನಿಗೋಸ್ಕರ ಒಂದೆರಡು ದಿನ ಜೀವನ ಹಾಕ್ಬಿಡೋಣ, ಕಾಲು ಹಾಕ್ಬಿಡೋಣ ಅಂತ. ಕಾಲಲ್ಲಿ ಶಕ್ತಿ ಇಲ್ಲದೆ ಇರ್ಬೋದು, ಕೈ ಕೂಡ ಆಪ್ರೇಷನ್ ಆಗಿರ್ಬೋದು, ಬಟ್ ಇರೋ ಗಂಟ ಲೈಫ್ನ ನಿಭಾಯಿಸೋಣ, ದೇವರಿದ್ದಾನೆ, ರಾಯರಿದ್ದಾರೆ ಅನ್ನೋದೊಂದು ಮನಸ್ಸಿಗೆ ಬಂದು ಎಷ್ಟೋ ಪ್ರಶ್ನೆಗಳು ಮನಸ್ಸಲ್ಲಿ ಮೂಡುತ್ತೆ. ದೇಹ ಫಿಸಿಕಲಿ ಗಟ್ಟಿಯಾಗಿಲ್ಲ, ಮೆಂಟಲಿ ಮೈಂಡ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡಬೇಕು. ಮೆಂಟಲಿ ಮೈಂಡ್ನ ವೀಕ್ ಮಾಡೋದಕ್ಕೆ ತುಂಬ ಜನ ಇದ್ದಾರೆ ನಮ್ಮ ಸಂಬಂಧಿಕರುಗಳಲ್ಲೇ. ಸೊ ಇವನ್ನೆಲ್ಲ ನೋಡೋವಾಗ ಲೈಫು ಎಷ್ಟು ಕಷ್ಟದಲ್ಲಿ ಕಷ್ಟ ಅನಿಸುತ್ತೆ, ಬಟ್ ಎಲ್ಲನೂ ನಿಭಾಯಿಸಿ ಬದುಕಬೇಕು ಅಂತ ಒಂದು ಕಡೆ ಅನಿಸುತ್ತೆ. ಆ ಭರವಸೆಗಳಿಗೆ ಮೂಲ ನನ್ನ ಮಗ. ನಾನಿಲ್ಲಿ ಗ್ಯಾಸ್ ಸ್ಟವ್ ತಗೊಳ್ಳೋದಕ್ಕೆ ಅಂತ ಬಂದಿದ್ದೀನಿ. ತುಂಬ ದಿನ ಆದಮೇಲೆ ಚಿಕನ್ ತೊಗೊಂಡು ಬಂದಿದ್ದೀನಿ ಪೂರ್ವಿಗೆ. ಸೊ ಇವಾಗ ಮಾಡ್ತಾಯಿದ್ದೀನಿ. ಚಿಕನ್ಗೆ ಇವೆಲ್ಲನೂ ಫಸ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಆಮೇಲೆ ರುಬ್ಬೋದಕ್ಕೆ ಹಾಕಬೇಕು. ಹಾಗಾಗಿ ಇವಾಗ ಪ್ಯಾನ್